ಹಾಯ್ ಎವ್ರಿ ಒನ್. ಸೊ ವೆಲ್ಕಮ್ ಟು ಮೆಕ್ಮ್ಯಾನ್ ಟ್ರಾವೆಲ್ ವ್ಲಾಗ್ಸ್. ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಇವತ್ತು ನಾನು ಒಂದು ಸಣ್ಣ ಐಲ್ಯಾಂಡ್ಗೆ ಹೋಗ್ತಿದ್ದೇನೆ. ಸೊ ಆ ಐಲ್ಯಾಂಡು ಇಲ್ಲೇ ವೆರಿ ನಿಯರ್ ಮ್ಯಾಂಗ್ಳೂರ್ ಹತ್ರ ಇದೆ. ಸೊ ಮ್ಯಾಂಗ್ಳೂರಿಂದ ಒಂದು 8 ಕಿಲೋಮೀಟರ್ ದೂರದಲ್ಲಿ ಅದ್ಯಾರ್ ಅನ್ನೋ ಒಂದು ಪ್ಲೇಸ್ ಇದೆ. ಸೊ ಅದ್ಯಾರ್ ಪಕ್ಕದಲ್ಲಿ ಸೊ ಉಳಿಯ ಅಂತೇಳಿ ಒಂದು ಐಲ್ಯಾಂಡ್ ಇದೆ. ಸೊ ಅಲ್ಲಿ ಹೋಗುವ. ಸೊ ಅಲ್ಲಿ ಹೋಗಲಿಕ್ಕೆ ಒಂದು ಸಣ್ಣ ನದಿ ಇದೆ. ಸೊ ಇಲ್ಲಿ ನೋಡ್ಬೋದು, ಇದೊಂದು ಇವಾಗ ಅಲ್ಲೇ ಹೋಗ್ತಾ ಇದ್ದೀವಿ, ಸಣ್ಣ ಕಾಲು ದಾರಿ. ಸೊ ಇಲ್ಲೆಲ್ಲ ವೆಹಿಕಲ್ಸ್ ಎಲ್ಲ ಹೋಗೋದಿಲ್ಲ. ಸೊ ನಿಮಗೆ ತೋರಿಸ್ತೀನಿ. ಸೊ ಇಲ್ಲಿ ಹೋಗುವ ಮುಂಚೆ ನಮ್ಮ ಅಂಕಲ್ ಅವರು ಒಂದು ಸಣ್ಣ ಶಾಪ್ ಇಟ್ಟಿದ್ದಾರೆ. ಸೊ ಇಲ್ಲೆಲ್ಲ ನೀರು ಕುಡಿಲಿಕ್ಕೆ ಎಲ್ಲ ತಿಂಡಿ ತಿನಿಸೆಲ್ಲ ಸಿಗುತ್ತೆ, ಆಮ್ಲೆಟ್ ಎಲ್ಲ. ಸೊ ನೋಡ್ಬೋದು ಗ್ಯಾಸ್. ಫೈನಲಿ ಇದು ಬ್ರಿಡ್ಜು ನೋಡ್ಬೋದು. ವೆರಿ ಸ್ಮಾಲ್ ಟೆಂಪರರಿ ಬ್ರಿಡ್ಜ್ ಇದೆ. ಸೊ ನೋಡ್ಬೋದು ನೇತ್ರಾವತಿ ನದಿಯಲ್ಲಿ ಹುಡುಗರೆಲ್ಲ ಸ್ವಿಮ್ ಮಾಡ್ತಾ ಇದ್ದಾರೆ. ಸೊ ಈ ಬಿಸಿಲಿಗೆ ಸಖತ್ ಮಜಾ ಬರುತ್ತೆ. ಇದು ಹುಡುಗರೆಲ್ಲ ಈಜು ಹೊಡಿತಿದ್ದಾರೆ. ಇದೊಂದು ಅಷ್ಟೊಂದು ಆಳ ಇಲ್ಲ ಇವಾಗ, ಮೋಸ್ಟ್ಲಿ ನೀರು ಭಾಳ ಕಮ್ಮಿ ಆಗಿದೆ. ಸೊ ನೋಡ್ಬೋದು. ನೋಡ್ತಾ ಇದ್ರೆ ನೀರಲ್ಲಿ ಜಂಪ್ ಮಾಡ್ಬೇಕು ಅನ್ನಿಸ್ತಾ ಇದೆ. ಸೊ ಹುಡುಗರೆಲ್ಲ ಬರ್ತಾ ಇದ್ದಾರೆ. ಸೊ ಹುಡುಗರ ಜೊತೆ ಇಳ್ದ ಒಂದು ಫೋಟೋ ತಗೊಳ್ಳುವ. ಸೊ ಇದು ಹುಲಿಯಾ ಐಲ್ಯಾಂಡ್ ಹೋಗೋ ಬ್ರಿಡ್ಜ್ ಇದು ಎಂಟ್ರೆನ್ಸ್. ಇಲ್ಲಿ ನೋಡ್ಬೋದು ಕೆಲವು ಕಾಷನ್ ಬೋರ್ಡ್ ಎಲ್ಲ ಹಾಕಿದ್ದಾರೆ. ಸೊ ಎಂಟ್ರಿ ಫೀ ಇದೆ ಇಲ್ಲಿ. ಸೊ ನೀವು ಒಳಗಡೆ ಹೋಗ್ಬೇಕಂದ್ರೆ 30 ರೂಪೀಸ್ ಎಂಟ್ರಿ ಫೀ ಇದೆ. ಮತ್ತೆ ಇದಕ್ಕೆ ಟೈಮಿಂಗ್ಸ್ ಇದೆ. ಸೊ ಸಾಯಂಕಾಲ 7 ಗಂಟೆ ಆದಮೇಲೆ ಒಳಗಡೆ ಬಿಡುವುದಿಲ್ಲ. ಸೊ ಗೆಳೆಯರಿ ಬ್ರಿಡ್ಜ್ ನೋಡ್ಬೋದು. ಇದು ನಮ್ಮ ಅದ್ಯಾರ ಉಳಿಯ ಈ ಏರಿಯಾದಲ್ಲಿ ಬ್ರಿಡ್ಜ್ ಇದೆ. ಸೊ ಇದು ಟೆಂಪ್ರರಿ ಬ್ರಿಡ್ಜ್ ಅಂತೆ. ಎವ್ರಿ ಸಮ್ಮರಲ್ಲಿ ಅವರು ಈ ಬ್ರಿಡ್ಜನ್ನು ಕಟ್ತಾರೆ. ಸೊ ಎಲ್ಲ GI ಪೈಪಿಂದ ಕಟ್ಟಿದ್ದಾರೆ. ಸೊ ಮತ್ತು ಮಾನ್ಸೂನ್ ಸ್ಟಾರ್ಟ್ ಆಗುವಾಗ ಒಂದು ಮೇ ಎಂಡಿಗೆ ಎಲ್ಲ ತೆಗಿತಾರಂತೆ. ಸೊ ಈ ಕಡೆ ನೋಡ್ಬೋದು ಫುಲ್ಲು ಬ್ರಿಡ್ಜ್ ಇದೆ. ಸೊ ಆ ಕಡೆ ಐಲ್ಯಾಂಡ್ ಇದೆ. ಸೊ ಐಲ್ಯಾಂಡ್ ಕಡೆ ಹೋಗೋಣ ನಾವು. ಸೊ ಐಲ್ಯಾಂಡ್ ತೋರಿಸ್ತೀನಿ ನಾನು. ಗೈಸ್, ಯು ಕ್ಯಾನ್ ಸಿ ದಿಸ್ ಇಸ್ ಟೆಂಪ್ರರಿ ಬ್ರಿಡ್ಜ್. ಸೊ ವುಡ್ಡಿಂದ ಕಟ್ಟಿದ್ದಾರೆ. ಸೊ ವೆರಿ ಕೇರ್ಫುಲ್ ಆಗಿ ಹೋಗ್ಬೇಕು. ಸೊ ನದಿ ಮಧ್ಯದಲ್ಲಿ ಇವಾಗ ನಾವು ಐಲ್ಯಾಂಡ್ಗೆ, ಆ ಕಡೆ ಐಲ್ಯಾಂಡ್ ಇದೆ. ಸೊ ಹುಲಿಯಾ ಐಲ್ಯಾಂಡಿಗೆ ಹೋಗ್ತಾ ಇದ್ವಿ. ಸೊ ಈ ಟೆಂಪ್ರರಿ ಬ್ರಿಡ್ಜ್. ಸೊ ಈ ರೀತಿ ಫುಲ್ ಶೇಕ್ ಆಗುತ್ತೆ, ಸಖತ್ ಭಯ ಆಗುತ್ತೆ ನಿಜವಾಗ್ಲು. ಸಖತ್ ಡೆಲಿಗೇಟ್ ಇದೆ ಬ್ರಿಡ್ಜ್. ಸ್ವಲ್ಪ ಆಚೆ ಈಚೆ ಶೇಕ್ ಆಗ್ತಾ ಇದೆ. ಸ್ವಲ್ಪ ಭಯ ಆಗುತ್ತೆ. ನೋಡ್ಬೋದು ಏನು ಮಧ್ಯದಲ್ಲಿ ಸಖತ್ ಇದೆ ಬ್ರಿಡ್ಜ್. ಈ ಕಡೆ ಸೊ ಈ ಕಡೆ ಮುಂದೆ ನಮ್ದು ತುಂಬೆ ಅಣೆಕಟ್ಟಿದೆ. ಸೊ ಇದು ಡೌನ್ ಸ್ಟ್ರೀಮ್ ಅಲ್ಲಿ ಇದೆ. ಚೆನ್ನಾಗಿದೆ, ನೈಸ್ ಪ್ಲೇಸ್. ಈವ್ನಿಂಗ್ ಐ ಥಿಂಕ್ ಜಸ್ಟ್ ಒಂದು ರಿಲ್ಯಾಕ್ಸ್ ಆಗಲಿಕ್ಕೆ ನೈಸ್ ಪ್ಲೇಸು. ಸೊ ಕೂಲ್ ಬ್ರೀಸ್ ಬರ್ತಾ ಇದೆ ಈ ಕಡೆಯಿಂದ. ಸೊ ಫ್ಯಾಮಿಲಿ ಬಂದು ಆರಾಮಾಗಿ ಒಂದು 1 hour 2 hours. ಸೊ ಇದು ಐಲ್ಯಾಂಡ್. ಸೊ ಐಲ್ಯಾಂಡಲ್ಲಿ ಸುತ್ತಾಡ್ಕೊಂಡು ಹೋಗ್ಬೋದು. ಸೊ ಐಲ್ಯಾಂಡಲ್ಲಿ ಫಸ್ಟ್ ಎಂಟ್ರಿ ಆದ ತಕ್ಷಣವೇ ಚರ್ಚ್ ಇದೆ. ಚರ್ಚ್ ನೋಡುವ. ಸೊ ನೈಸ್ ಆ್ಯಂಡ್ ಕೂಲ್ ಪ್ಲೇಸು. ಸೊ ಬೇಸಿಗೆ ಕಾಲದಲ್ಲಿ ಮಾತ್ರ ಈ ಟೆಂಪ್ರರಿ ಬ್ರಿಡ್ಜನ್ನು ಬಿಲ್ಡ್ ಮಾಡ್ತಾರಂತೆ. ಸೊ ಬೇಸಿಗೆ ಕಾಲ ಆದ ತಕ್ಷಣ ಮಳೆಗಾಲ ಸ್ಟಾರ್ಟ್ ಆಗೋ ಮುಂಚೆ ಇದನ್ನು ಡಿಸ್ಮ್ಯಾಂಟಲ್ ಮಾಡಿ ಆ ಕಡೆಯಿಂದ ಈ ಕಡೆ ಹೋಗೋರಿಗೆ ಅಲ್ಲಿ ಬೋಟ್ ವ್ಯವಸ್ಥೆ ಇದೆ. ಸೊ ಬೋಟ್ ವ್ಯವಸ್ಥೆ ನೋಡ್ಬೋದು. ಬೇಕು ಫುಲ್ ಓಪನ್ ಇದೆ ಇದು. ಸ್ವಲ್ಪ ಏನಾದ್ರು ನೋಡ್ಕೊಂಡಿಲ್ಲ, ಕರೆಕ್ಟಾಗಿ ನೋಡಲಿಲ್ಲ ಅಂದರೆ ಕಾಲೆಲ್ಲ ಒಳಗಡೆ ಹೋಗೋ ಚಾನ್ಸಸ್ ಇದೆ. ನೋಡ್ಬೋದು.
ಬೋಟ್ ಅರೇಂಜ್ಮೆಂಟ್ಸ್ ಇದೆ. ಸೊ ರೈನಿ ಸೀಸನಲ್ಲಿ ಬೋಟ್ಸ್ ಯೂಸ್ ಮಾಡ್ತಾರೆ. ಇದು ಟೆಂಪ್ರರಿ ಬ್ರಿಡ್ಜ್ ಆಗಿದೆ. ಇದರಿಂದ ಒಳ್ಳೆ ಸನ್ಸೆಟ್ ಸಿಗುತ್ತೆ. ಸನ್ಸೆಟ್ ನೋಡುವ ಇದನ್ನ ನೋಡಿದ್ರೆ ಸುತ್ತಲೂ ಗ್ರೀನರಿ ಇದೆ, ಚೆನ್ನಾಗಿದೆ ವ್ಯೂ. ಇದು ಬೆಸ್ಟ್ ಸ್ಪಾಟ್ ಕಾಲೇಜ್ ಸ್ಟೂಡೆಂಟ್ಸ್ಗೆ, ಲವರ್ಸ್ಗೆಲ್ಲ. ಇಲ್ಲಿ ತುಂಬಿದ್ದಾರೆ ಎಲ್ಲ, ಆಚೆ ಈಚೆ ಎಲ್ಲ ಫುಲ್ ಬ್ರಿಡ್ಜ್ ಎಲ್ಲ ನೋಡಿದ್ ನೋಡಿ ಇಷ್ಟ. ಸೊ ನೋಡ್ಬೋದು, ಆಚೆಯಿಂದ ಈಚೆ ಬಂದಿದ್ದೀವಿ. ಆಲ್ಮೋಸ್ಟ್ 350 ಮೀಟರ್ಸ್ ಬ್ರಿಡ್ಜ್ ಇದು. ಚೆನ್ನಾಗಿದೆ, ವೆರಿ ನೈಸ್. ಸೊ ಇಲ್ಲಿ ಬ್ರಿಡ್ಜ್ ಕ್ರಾಸ್ ಆದ ತಕ್ಷಣ ನಮಗೆ ಫಸ್ಟ್ ಒಂದು ಚರ್ಚ್ ಸಿಗುತ್ತೆ. ಸೊ ಸ್ಟಾರ್ಟಿಂಗಲ್ಲೇ ಚರ್ಚ್ ಇದೆ. ಈ ಚರ್ಚಸ್ ಬಹಳ ಚೆನ್ನಾಗಿದೆ. ಸೈಂಟ್ ಫ್ರಾನ್ಸಿಸ್ ಆಫ್ ಅಸಿಸಿ ಭವನ ಅಂತಿದೆ. ಚರ್ಚ್ ಮುಂದೆ ಬಗೆ ಬಗೆಯ ಹೂವಿನ ಗಿಡಗಳೆಲ್ಲ ನೆಟ್ಟಿದ್ದಾರೆ, ನೋಡ್ಬೋದು. ಇದು ಒಳ್ಳೆ ಲೊಕೇಶನ್ ಅಲ್ಲಿ ಕಟ್ಟಿದ್ದಾರೆ. ಸೊ ಇದನ್ನು ನೋಡಿ ಇಲ್ಲಿಗೆ ಬರ್ಬೇಕನ್ಸುತ್ತದೆ, ಆ ರೀತಿ ಇಲ್ಲಿ ಮೇಂಟೈನ್ ಮಾಡಿದ್ದಾರೆ, ಬಹಳ ಚೆನ್ನಾಗಿದೆ. ಬಂದ ತಕ್ಷಣ ಎಂಟ್ರೆನ್ಸ್ ಅಲ್ಲಿ ಇನ್ಫಾಂಟ್ ಜೀಸಸ್ ಶ್ರೈನ್ ಇದೆ, ನೋಡ್ಬೋದು. ನೀಟಾಗಿದೆ. ಈ ಚರ್ಚ್ ನೋಡ್ಲಿಕ್ಕೆ ಚಿಕ್ಕದಾಗಿದ್ರು ಬಹಳ ಚೆನ್ನಾಗಿದೆ. ಸೊ ಕರೆಕ್ಟಾಗಿ ಕರೆಕ್ಟ್ ಪ್ಲೇಸಲ್ಲಿದೆ, ನೋಡ್ಲಿಕ್ಕೆ ನೀಟ್ ಅಂಡ್ ಕ್ಲೀನ್, ಇಷ್ಟ ಆಯಿತು, ಬಹಳ ಚೆನ್ನಾಗಿದೆ. ಎಲ್ಲ ನೆಟ್ಟಿದ್ದಾರೆ, ಚೆನ್ನಾಗಿದೆ, ಒಂದು ಕೂತ್ ಹೋಗ್ಬೋದು. ಚರ್ಚ್ ಅಲ್ಲ, ಈ ಕಡೆ ಬೇರೆ ಕಡೆ, ಆ ಕಡೆಯಿಂದ ದಾರಿ ಉಂಟಾ? ಇದೊಂದು ಐಲ್ಯಾಂಡ್, ಸುತ್ತಲೂ ನದಿ ಅಲ್ಲ. ಸೊ ಇದು ಮಳೆಗಾಲದಲ್ಲಿ ಆ ಬ್ರಿಡ್ಜ್ ತೆಗಿತಾರ? ಜೂನ್ ಫಸ್ಟ್ ವೀಕಲ್ಲಿ ತೆಗಿತಾರ. ಮತ್ತೆ ಮಳೆ ಬಂದ್ರೆ ತೆಗಿಲಿಕ್ಕೆ ಕಷ್ಟ ಇದೆ ಅದು. ಓಕೆ, ಆ ಕಡೆ ತೆಗೆದು ಬಂದು. ಓಕೆ. ಸೊ ಬೇರೆ ಟೈಮಲ್ಲಿ ಹೋಗ್ಬೇಕಂದ್ರೆ ಮಳೆಗಾಲದಲ್ಲಿ ಬೋಟ್ ಉಂಟಲ್ಲ, ಬೋಟಲ್ಲಿ ಹೋಗೋದು. ಚರ್ಚ್ ಮುಂದೆ ವಿಶಾಲವಾದ ಜಾಗ ಇದೆ. ಸೊ ಕೂರ್ಲಿಕ್ಕೆಲ್ಲ ಸಿಟ್ಟಿಂಗ್ ಅರೇಂಜ್ಮೆಂಟ್ಸ್ ಎಲ್ಲ ಚೆನ್ನಾಗಿದೆ, ನೀಟ್ ಅಂಡ್ ಕ್ಲೀನ್ ಆಗಿದೆ, ಒಳ್ಳೆ ಆಂಬಿಯನ್ಸ್ ಇದೆ. ಸೊ ಇಲ್ಲಿ ಕೂತ್ರೆ ಪ್ರಶಾಂತ ಅನ್ಸುತ್ತೆ. ಸೊ ಇಲ್ಲಿ ನೋಡ್ಬೋದು ವೇ ಟು ರಿವರ್ ಸೈಡ್ ಅಂತ. ಸೊ ಈ ಕಡೆಯಿಂದ ನಾವು ಆ ಕಡೆಗೆ, ಇದು ಐಲ್ಯಾಂಡ್ ಸ್ಟಾರ್ಟ್ ಆಗುತ್ತೆ, ಈ ಕಡೆಯಿಂದ ಹೋಗುವ. It looks a bit scary, but it's very good. ಸ್ವಲ್ಪ ಭಯ ಅನಿಸುತ್ತೆ, ಯಾರೂ ಇಲ್ಲ ಇಲ್ಲಿ, ಸ್ಕೇರಿ ಆಗಿದೆ. ಬಟ್ ಓಕೆ, ಗುಡ್, ಚೆನ್ನಾಗಿದೆ. ಸೊ ಸೈಲೆಂಟ್ ಆಗಿದೆ, ಸೊ ನೀಟ್ ಆ್ಯಂಡ್ ಕ್ಲೀನ್ ಇದೆ. ಸೊ ಇಲ್ಲಿ ಜನರು ಭಾಳಷ್ಟು ಕಮ್ಮಿ ಇದ್ದಾರೆ. ಸೊ ಗುರು ಇದನ್ನ ನೋಡ್ತಾ ಇದ್ರೆ ಯಾವುದೋ ಒಂದು ದಟ್ಟವಾದ ಅರಣ್ಯ ಪ್ರದೇಶದಲ್ಲಿ ಸೊ ಒಂದು ಕಡೆ ಹೋಗ್ತಾರಲ್ಲ, ಒಂದು ಭಯಾನಕ ದೃಶ್ಯಗಳೆಲ್ಲ ಮೂವೀಸ್ ಅಲ್ಲಿ ತೋರಿಸ್ತಾರಲ್ಲ, ಆ ತರ ಇದೆ. ನಿಜವಾಗ್ಲೂ ಇಲ್ಲಿ ನೋಡುವಾಗ ಮೈ ಜುಮ್ ಅನ್ನುತ್ತೆ. ಸೊ ಇದು ನೋಡಿದ ತಕ್ಷಣ ನಮಗೆ ಕೆಲವು ದೆವ್ವದ ಮೂವಿಗಳು ಜ್ಞಾಪಕ ಬರುತ್ತೆ, ಹಂಗಿದೆ. ಆಪೋಸಿಟ್ ಸೈಡ್ ಈ ಕಡೆ ರಿವರ್ ಇದೆ. ಸೊ ನೇತ್ರಾವತಿ ರಿವರ್ ಸ್ಪ್ಲಿಟ್ ಆಗಿ ಆ ಕಡೆ ಮತ್ತು ಈ ಕಡೆ ಎರಡು ಕಡೆಯಿಂದ ಸ್ಪ್ಲಿಟ್ ಆಗಿ ಮಧ್ಯದಲ್ಲಿ ಐಲ್ಯಾಂಡ್ ಏರ್ಪಟ್ಟಿದೆ. ಸೊ ಇದನ್ನೇ ಪಾವೂರ್ ಉಳಿಯಾ ಐಲ್ಯಾಂಡ್ ಅಂತಲೂ ಹೇಳ್ತಾರೆ. ಸೊ ಪಾವೂರ್ ಉಳಿಯಾ ಐಲ್ಯಾಂಡ್ ಚೆನ್ನಾಗಿದೆ, ನೈಸ್ ಆ್ಯಂಡ್ ಗ್ರೀನರಿ ಸೀನರಿ ಇದೆ ಸುತ್ತಲೂ. ಸೊ ಗ್ರೀನರಿ ಇದೆ. ಮೇ ಬಿ ಮಳೆಗಾಲದಲ್ಲಿ ಇಲ್ಲಿ ತನಕ ರಿವರ್ ವಾಟರ್ ಇರುತ್ತೆ, ನೋಡ್ಬೋದು, ಮರಳೆಲ್ಲ ಇದೆ. ಸೊ ಆಲ್ಮೋಸ್ಟ್ ಫ್ಲೋ ಇಲ್ಲಿ ತನಕ ಇರುತ್ತೆ. ಸೊ ಸಾಯಂಕಾಲ ಬೆಸ್ಟ್ ಟೈಮ್ ಬಂದು ಎಂಜಾಯ್ ಮಾಡಲಿಕ್ಕೆ.
ಚೆನ್ನಾಗಿದೆ, ಫುಲ್ ಖಾಲಿ ಇದೆ. ಸೊ ಮಳೆಗಾಲದಲ್ಲೆಲ್ಲ ತುಂಬಿ ಹರಿಬೋದು ಇದು. ಮುಂದೆ ನೋಡ್ಬೋದು. ಸೊ ಜನ ಬಹಳ ಕಮ್ಮಿ ಇದ್ದಾರೆ. ಬೆಸ್ಟ್ ಪ್ಲೇಸ್ ಈವ್ನಿಂಗ್ ಟೈಮ್. ಸೊ ಮಂಗಳೂರಿಂದ ಭಾಳ ಹತ್ತಿರ ಇದೆ ಇದು. ಆಲ್ಮೋಸ್ಟ್ 7-8 ಕಿಲೋಮೀಟರ್ಸ್ ದೂರದಲ್ಲಿದೆ. ಸೊ ಆರಾಮಾಗಿ ಫ್ಯಾಮಿಲಿ ಬರ್ಬೋದು, ಒಳ್ಳೆ ಟೈಮ್ ಪಾಸ್ ಆಗುತ್ತೆ. ಸೊ ನೀಟ್ ಆ್ಯಂಡ್ ಕ್ಲೀನ್ ಇದೆ. ಮತ್ತು ಇಲ್ಲಿ ಎಷ್ಟೊಂದು ಡಿಸ್ಟರ್ಬೆನ್ಸ್ ಇಲ್ಲ, ಅಷ್ಟೊಂದು ನೀರು ಜಾಸ್ತಿ ಇಲ್ಲ. ಈ ಟೈಮಲ್ಲಿ ಐ ಥಿಂಕ್ ರೈಟ್ ಟೈಮ್ ಟು ವಿಸಿಟ್ ಅನಿಸುತ್ತೆ. ಸೊ ನೋಡ್ಬೋದು ಈ ಕಡೆ ಯಾರೂ ಇಲ್ಲ. ಐ ಥಿಂಕ್ ಫಿಶಿಂಗ್ ಕೂಡ ಮಾಡ್ಬೋದು. ಸೊ ಫಿಶಿಂಗ್ ಮಾಡ್ಲಿಕ್ಕೆ ಕೂಡ ಐ ಥಿಂಕ್ ಬೆಸ್ಟ್ ಪ್ಲೇಸ್ ಇದು. ಈಗ ನೋಡಿದರೆ ನಾನು ಒಬ್ಬನೇ ಇದ್ದೀನಿ. ಸೊ ಯಾರು ಕಾಣಿಸ್ತಾ ಇಲ್ಲ. ನಿಜವಾಗ್ಲೂ ದೊಡ್ಡ ಐಲ್ಯಾಂಡು. ಸೊ ಬೇಕಾದಷ್ಟು ಎಂಟಿ ಸ್ಪೇಸ್ ಉಂಟು ಇಲ್ಲಿ. ಇದೆಲ್ಲ ಮೋಸ್ಟ್ಲಿ ಮಳೆಗಾಲದಲ್ಲಿ ಫುಲ್ ನೀರು ತುಂಬಿರುತ್ತೆ. ಇಲ್ಲೆಲ್ಲ ಕಲ್ಲೆಲ್ಲ ಇದೆ. ಸೊ ನೋಡ್ಬೋದು. ಸೊ ಸಣ್ಣ ಸಣ್ಣ ಕಲ್ಲಿದೆ. ಕಲ್ಲೆಲ್ಲ ಸೊ ನೀರಿಗೆ ಹರಿದು ಬಂದು ಫುಲ್ ಒಂದಕ್ಕೊಂದು ಉಜ್ಜಿಕೊಂಡು, ಸೊ ಈ ಕಲ್ಲೆಲ್ಲ ನೈಸ್ ಆಗಿದೆ. ಸೊ ನೀರು ಹರಿದು ಸೊ ನೋಡ್ಬೋದು ಎಲ್ಲ ನೀರು ಹರಿದು ಕಲ್ಲೆಲ್ಲ ಯಾವ ಥರ ನೈಸ್ ಆಗಿದೆ ಅಂತ. ಮಕ್ಕಳ ಜೊತೆ ಬಂದರೆ ಇಲ್ಲಿ ಆಡಲಿಕ್ಕೆ ಚೆನ್ನಾಗಿದೆ ಪ್ಲೇಸು. ಸೊ ಈವ್ನಿಂಗ್ ಐ ಥಿಂಕ್ 5 o'clock ಮೇಲೆ ಬಂದರೆ ಕೂಲ್ ಆಗಿರುತ್ತೆ. ಸೊ ಇವಾಗ ಬೇಸಿಗೆ ಆಗಿರೋದ್ರಿಂದ ಸ್ವಲ್ಪ ಸೆಕೆ ಜಾಸ್ತಿ ಇದೆ. ಆ ಕಡೆ ಎಲ್ಲ ತೋಟ ಇದೆ, ಫುಲ್ ಗ್ರೀನ್ರಿ ಇದೆ. ನೀರು ಎಷ್ಟು ಕ್ಲೀನ್ ಆಗಿದೆ. ಫುಲ್ ಶಾಲೋ ವಾಟರ್ಸು. ಬೋಟ್ ಎಲ್ಲ ನಿಲ್ಲಿಸಿದ್ದಾರೆ. ಸೊ ಬೋಟಿಂಗ್ ಎಲ್ಲ ಮಾಡ್ತಾರೆ ಅನ್ಸುತ್ತೆ, ಫಿಶ್ ಹಿಡಿಲಿಕ್ಕೆಲ್ಲ. ಸೊ ಚೆನ್ನಾಗಿದೆ, ನೀಟ್ ಆ್ಯಂಡ್ ಕ್ಲೀನ್ ಇದೆ ವಾಟರು. ಇದೆಲ್ಲ ಒಳ್ಳೆ ಮೀನು ಸಿಗ್ಬೋದು. ನೋಡಿದ ತಕ್ಷಣ ಬೋಟಿಂಗ್ ಮಾಡ್ಬೇಕನ್ಸುತ್ತೆ, ಅಷ್ಟೊಂದು ಚೆನ್ನಾಗಿದೆ ಇದು ಲೊಕೇಶನ್. ಸುತ್ತಲೂ ಗ್ರೀನರಿ ಇದೆ, ಸ್ಮಾಲ್ ಬೆಟ್ಟಗಳಿದೆ, ಮನೆ ತೋಟ ಎಲ್ಲ ಇದೆ ಇಲ್ಲಿ ಐಲ್ಯಾಂಡಲ್ಲಿ. ಸೊ ಈ ಕಡೆ ಎಲ್ಲ ಜನ ವಾಸ ಮಾಡ್ತಾ ಇದ್ದಾರೆ. ಇಲ್ಲೆಲ್ಲ ತೋಟ, ತೆಂಗಿನ ಮರ, ಬಾಳೆ ಗಿಡ, ಸೊ ಎಲ್ಲ ಬೆಳ್ಕೊಂಡಿದ್ದಾರೆ. ಮನೆಗೆ ಬೇಕಾಗಿರೋ ತರಕಾರಿಗಳು ಸಣ್ಣ ಪುಟ್ಟದೆಲ್ಲ ಇಲ್ಲೇ ಬೆಳ್ಕೊಂಡಿದ್ದಾರೆ. ಇಲ್ಲಿ ನೋಡ್ಬೋದು, ಇಲ್ಲಿ ಮನೆಗಳೆಲ್ಲ ಇದೆ. ಸೊ ಐಲ್ಯಾಂಡ್ನಿಂದ ಹೋಗೋ ಸಮಯ ಬಂತು. ಸೊ ಒಳ್ಳೆ ಪ್ಲೇಸು, ರೈಟ್ ಪ್ಲೇಸ್ ಫಾರ್ ಹ್ಯಾಂಗ್ ಔಟ್, ಎಸ್ಪೆಷಲಿ ಇನ್ ದ ಈವ್ನಿಂಗ್. ಸಮ್ಮರ್ ಆಗಿರೋದ್ರಿಂದ ಸೊ ಸಾಯಂಕಾಲ ಹೊತ್ತು ಬಂದು ಸೊ ಕೂಲ್ ಆಗಿ ಸ್ವಲ್ಪ ಹೊತ್ತು ಕೂತು ಹೋಗ್ಬೋದು. ಸೊ ಇಲ್ಲಿ ಚರ್ಚ್ ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ನೀಟ್ ಆ್ಯಂಡ್ ಕ್ಲೀನ್ ಇದೆ. ಸೊ ದೊಡ್ಡದಾದ ಐಲ್ಯಾಂಡು, ಸುತ್ತಲೂ ನೋಡ್ಲಿಕ್ಕೆ ನಿಮಗೆ ನೀರು ಸಿಗುತ್ತೆ. ಸೊ ಮಳೆಗಾಲದಲ್ಲಿ ಬಂದ್ರೆ ಸಖತ್ತಾಗಿರ್ಬೋದು ಬೋಟಲ್ಲೆಲ್ಲ ಹೋದ್ರೆ, ಯಾಕಂದ್ರೆ ನದಿ ಎಲ್ಲ ತುಂಬಿ ಹರಿತಾ ಇರುತ್ತೆ. ಸೊ ನೋಡ್ಲಿಕ್ಕೆ ಸಖತ್ ಇರುತ್ತೆ ಸೀನರಿ, ಮತ್ತೆ ಸುತ್ತಲೂ ಕ್ಲೀನ್ ಆಗಿರುತ್ತೆ. ಸೊ ಮಳೆಗಾಲದಲ್ಲಿ ಬಂದ್ರೆ ಸ್ವಲ್ಪ ಅಡ್ವೆಂಚರಸ್ ಆಗಿರುತ್ತೆ ನದಿ ದಾಟ್ಲಿಕ್ಕೆಲ್ಲ. ನಮ್ದು ಶೇಕಿಂಗ್ ಬ್ರಿಡ್ಜ್ ಬಂತು. ಬ್ರಿಡ್ಜ್ ನೋಡಿದ ತಕ್ಷಣನೇ ನಮ್ದು ಇಂಡಿಯನ್ ಜುಗಾಡ ಎಲ್ಲ ಜ್ಞಾಪಕ ಬರುತ್ತೆ, ಹೇಗೆಲ್ಲ ಜುಗಾಡ ಮಾಡ್ತೀವಿ ಅಂತ. ಸೊ ಸಿಂಪಲ್ ಅಂಡ್ ಬೆಸ್ಟ್ ಎಕನಾಮಿಕಲ್ ವೇ ಬ್ರಿಡ್ಜ್ ಮಾಡಿದ್ದಾರೆ, ರಿಯಲಿ ಹ್ಯಾಟ್ಸ್ ಅಪ್. ಸೊ ಆ ಕಡೆ ಪಶ್ಚಿಮದಲ್ಲಿ ಸೂರ್ಯ ಮುಳುಗುವ ಸಮಯ ಆಗಿದೆ, ನೋಡ್ಬೋದು. ಈವ್ನಿಂಗ್ ಒಳ್ಳೆ ವ್ಯೂ ಸಿಗುತ್ತೆ ಇಲ್ಲಿಂದ. ಇಷ್ಟು ನೀರ ನೋಡುವಾಗ ಈ ಸಲ ನಮ್ಮ ಮ್ಯಾಂಗ್ಳೂರ್ ಸಿಟಿಗೆ ಕುಡಿಯುವ ನೀರಿನ ಅಭಾವ ಬರೋದಿಲ್ಲ ಅನ್ಸುತ್ತೆ. ಸೊ ನೋಡುವ ಈ ಸಲ ಸಮ್ಮರ್ ಅಲ್ಲಿ ಏನಾಗುತ್ತಾ ಅಂತ. ಈ ವುಡನ್ ಪ್ಲ್ಯಾಂಕ್ಸ್ ಅಲಗಾಡೋದು ನೋಡಿದ್ರೆ ಎಲ್ ಬ್ರೇಕ್ ಆಗುತ್ತೋ, ಎಲ್ ಕೆಳಗಡೆ ಬಿದ್ದೋಗ್ಬಿಡುತ್ತೆ ಅನ್ಸುತ್ತೆ, ಅಷ್ಟೊಂದು ಶೇಕ್ ಆಗುತ್ತೆ ಇದು. ಇಲ್ಲಿ ಭಯ ಆಗುತ್ತೆ.
ನಮ್ಮ ಮಂಗಳೂರಲ್ಲಿ ಇಷ್ಟೊಂದು ಒಳ್ಳೆ ಸಿಹಿ ನೀರಿದ್ರೂ ಕೂಡ ಬೇಸಿಗೆ ಕಾಲದಲ್ಲಿ ಪ್ರತಿ ವರ್ಷ ನೀರಿನ ಅಭಾವ ಅಂತ ಹೇಳ್ತಾನೆ ಇರ್ತಾರೆ. ಸೊ ಬೇಜಾರಾಗುತ್ತೆ. ಇಷ್ಟು ನೀರೊಂದು ಸಮುದ್ರಕ್ಕೆ ಹೋಗುತ್ತೆ, ಅದನ್ನು ಕರೆಕ್ಟಾಗಿ ಶೇಖರಣೆ ಮಾಡಿ ಇಟ್ಕೊಂಡು ಉಪಯೋಗಿಸುವ ಒಂದು ಪ್ಲ್ಯಾನಿಂಗ್ ಇಷ್ಟು ತನಕ ಆಗಿಲ್ಲ. ನೋಡುವ ಇನ್ನು ಮುಂದೆ ಏನಾದರೂ ಆಗುತ್ತೇನೋ ಅಂತ. ಈ ವುಡನ್ ಬ್ರಿಡ್ಜಿನ ಕೊನೆಯ ಘಟ್ಟದಲ್ಲಿದ್ದೀವಿ. ಹೋಪ್ಫುಲಿ ಸೇಫಾಗಿ ಕ್ರಾಸ್ ಆಗುತ್ತೇನೆ ಅಂತ ಅಂದ್ಕೊತಾ ಇದ್ದೀನಿ. ಸೊ ನೋಡುವ. ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ. ಮುಂದಿನ ಇನ್ನೊಂದು ಒಳ್ಳೆಯ ಕಂಟೆಂಟ್ನೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಮೀ.